ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಏಕಚಿತ್ತದಿ ಮೋಕ್ಷ ಮಾರ್ಗದಲ್ಲಿ ನಡೆಸುವುದೆಂಬನು ದರ್ಶನವು. ಸಮ್ಯಕ್ ಜ್ಞಾನವ ನಾವು ಪಡೆಯಲು ಮೊದಲ ಮೆಟ್ಟಿಲೇ ದರ್ಶನವು. ಮೊದಲ ಮೆಟ್ಟಿಲೇ ದರ್ಶನವು. ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ, ಸಮ್ಯಕ್ ದರ್ಶನ. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಪಾಪಕೂಪದಿ ಮೇಲೆತ್ತೆಮ್ಮನು ಹೊರಗಿಣುಕಿಸುವುದು ದರ್ಶನವು. ಇಂದ್ರಿಯ ಸುಖದಿಂದ ತೀಂದ್ರಿಯದೆಡೆ ಒಯ್ಯುವುದೆಮ್ಮನು ದರ್ಶನವು. ಪ್ರಿಯ ವೀಕ್ಷಕರೇ, ಪ್ರತಿ ಭಾನುವಾರ ಬೆಳಿಗ್ಗೆ ಚಂದನ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ರತ್ನತ್ರಯ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದ ಸುಸ್ವಾಗತ. ಜೈ ಜಿನೇಂದ್ರ ಮಕ್ಕಳೇ. ಹಿಂದಿನ ಕಾಲದಲ್ಲಿ ಎಲ್ಲ ಆಚಾರ್ಯರು ಮಾತನಾಡುವ ಮೂಲಕ ತಮ್ಮ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕಲಿಸುತ್ತಿದ್ದರು. ಯಾವುದೇ ಪುಸ್ತಕಗಳು ಇರಲಿಲ್ಲ, ಏನನ್ನು ಬರೆಯಲಾಗುತ್ತಿರಲಿಲ್ಲ, ಎಲ್ಲವನ್ನು ಕಂಠಪಾಠ ಮಾಡಲಾಗುತ್ತಿತ್ತು. ನೀವು ಹೇಗೆ ನಮ್ಮ ಕಥೆಗಳನ್ನು ಕೇಳಿ ನೆನಪಿನಲ್ಲಿಟ್ಟುಕೊಳ್ಳುತ್ತಿದ್ದೀರೋ ಹಾಗೆಯೇ ಆ ಜನರು ತುಂಬ ಬುದ್ಧಿವಂತರು. ಅವರ ನೆನಪಿನ ಶಕ್ತಿ ತುಂಬ ಬಲವಾಗಿತ್ತು. ಆದ್ದರಿಂದ ಎಲ್ಲವನ್ನು ಕಂಠಪಾಠ ಮಾಡಲು ಸಾಧ್ಯವಾಗುತ್ತಿತ್ತು. ಹಾಗಾದರೆ ಇಂದು ನಾವು ನೋಡುವ ಜೈನ ಗ್ರಂಥಗಳು ಎಲ್ಲಿಂದ ಬಂದವು? ಇದನ್ನು ತಿಳಿಯಲು ಶ್ರುತ ಪಂಚಮಿ ಕಥೆಯನ್ನು ಕೇಳೋಣ ಬನ್ನಿ. ನಮ್ಮ ನೆಚ್ಚಿನ ತೀರ್ಥಂಕರರಾದ ಮಹಾವೀರ ಸ್ವಾಮಿ ಸಾಕಷ್ಟು ಧ್ಯಾನ ಮಾಡಿ ಕೇವಲ ಜ್ಞಾನವನ್ನು ಪಡೆದರು. ಕೇವಲ ಜ್ಞಾನವೇನೆಂದರೆ ಜಗತ್ತಿನ ಎಲ್ಲ ವಿಷಯಗಳ ಬಗ್ಗೆ ತಿಳಿದಿರುವಂಥದ್ದು. ಈ ಜಗತ್ತಿನಲ್ಲಿ ಪ್ರತಿಯೊಬ್ಬರು ಹೇಗೆ ಸದಾಕಾಲ ಸಂತೋಷವಾಗಿರಬಹುದೆಂದು ಇವರು ಅರಿತಿದ್ದರು. ಅಂತಹ ಬೃಹತ್ ಜ್ಞಾನವನ್ನು ಅರ್ಥ ಮಾಡಿಕೊಳ್ಳಲು ಸಾಮರ್ಥ್ಯ ಇರುವವರಿಗೆ ಮಾತ್ರ ಅವರು ಕಲಿಸಲು ಸಾಧ್ಯವಾಗುತ್ತಿತ್ತು. ಈ ವಿಶೇಷ ವಿದ್ಯಾರ್ಥಿಯ ಹೆಸರೇ ಇಂದ್ರಭೂತಿ ಗೌತಮ ಗಣಧರ. ಮಕ್ಕಳೇ, ಮಹಾವೀರ ಸ್ವಾಮಿ ತಮ್ಮ ಜ್ಞಾನವನ್ನು ಯಾರಿಗೆ ಕೊಟ್ಟರು? ಇಂದ್ರಭೂತಿ ಗೌತಮ ಗಣಧರರಿಗೆ. ಗೌತಮ ಗಣಧರರು ಈ ಜ್ಞಾನವನ್ನು ಮುನಿಗಳಿಗೆ ನೀಡುತ್ತಿದ್ದರು. ಅವರು ಜ್ಞಾನವನ್ನು ಹೇಗೆ ಹೇಳಿಕೊಟ್ಟರು? ಪುಸ್ತಕಗಳನ್ನು ನೀಡಿದ್ದಾರೆಯೇ? ಇಲ್ಲ, ಅವರು ಅದರ ಬಗ್ಗೆ ಮಾತನಾಡುವ ಮೂಲಕ ಮಾತ್ರ ತಿಳಿಸುತ್ತಿದ್ದರು. ಮುನಿಗಳು ಜ್ಞಾನವನ್ನು ಇತರ ಮುನಿಗಳಿಗೆ ಮತ್ತು ಶ್ರಾವಕರಿಗೆ ಕಲಿಸುತ್ತಿದ್ದರು. ಇದೆಲ್ಲವನ್ನು ಮಾತನಾಡುವ ಮೂಲಕ ಮಾತ್ರ ತಿಳಿಸಲಾಗುತ್ತಿತ್ತು. ಜೈನ ಧರ್ಮ ಜ್ಞಾನವನ್ನು ಆಚಾರ್ಯರಿಂದ ಮುನಿಗಳಿಗೆ ರವಾನಿಸಿದಂತೆ ಅದು ಯಾರಿಗೆ ಬಂದಿತು? ಆಚಾರ್ಯ ಧರಸೇನರಿಗೆ ಬಂದಿತು. ಆಚಾರ್ಯ ಧರಸೇನರು ಮಹಾವೀರ ಸ್ವಾಮಿಯವರ ಜ್ಞಾನವನ್ನು ಕಲಿಯುತ್ತಿರುವಾಗ ಒಂದು ಮುಖ್ಯವಾದ ವಿಷಯ ಅರಿತುಕೊಂಡರು. ಮುನಿಗಳ ಸ್ಮರಣಾಶಕ್ತಿ ಕ್ಷೀಣವಾಗುತ್ತಾ ಹೋಗುತ್ತಿತ್ತು. ಈ ಪ್ರಕಾರವಾದಲ್ಲಿ ಶ್ರುತದ ಲೋಪವಾಗುವುದು ಎಂದು ಆಚಾರ್ಯ ಧರಸೇನರು ಚಿಂತಿಸಿದರು. ಹಾಗೆಂದರೆ ಜ್ಞಾನವನ್ನು ಬರೀ ಬಾಯಿ ಮಾತಿನಿಂದ ಮಾತ್ರ ರವಾನಿಸುತ್ತಿದ್ದರೆ ನಾವು ಎಲ್ಲವನ್ನು ಮರೆತು ಬಿಡುತ್ತೇವೆ. ಅವರು ಅದನ್ನು ಪುಸ್ತಕಗಳಲ್ಲಿ ಬರೆಯಲು ಪ್ರಾರಂಭಿಸಬೇಕು ಎಂದು ಅರಿತುಕೊಂಡರು.
ಇದಕ್ಕಾಗಿ ಮಹಿಮಾನಗರದಲ್ಲಿ ನಡೆದ ಮುನಿ ಸಮ್ಮೇಳನದಿಂದ ಇಬ್ಬರು ಯೋಗ್ಯ ಮುನಿರಾಜರನ್ನು ಕರೆಸಿಕೊಂಡರು. ಅವರ ಹೆಸರೇ ಪುಷ್ಪದಂತ ಮತ್ತು ಭೂತಬಲಿ. ಅವರ ಹೆಸರುಗಳು ಯಾವುವು ಮಕ್ಕಳೇ? ಪುಷ್ಪದಂತ ಮತ್ತು ಭೂತಬಲಿ. ಇಬ್ಬರು ಮುನಿಗಳು ಆಚಾರ್ಯರಿಗೆ ನಮಸ್ಕರಿಸಿದರು. ಆಚಾರ್ಯ ಶ್ರೀ ಅವರಿಗೆ ಆಶೀರ್ವಾದ ನೀಡಿದರು. ಅವರ ಜ್ಞಾನವನ್ನು ಸರಿಯಾಗಿ ಕೇಳಲು ಮತ್ತು ಬರೆಯಲು ಇಬ್ಬರು ಮುನಿಗಳು ಸಮರ್ಥರಾಗಿದ್ದಾರೆಯೇ ಎಂದು ಪರೀಕ್ಷಿಸಲು ಆಚಾರ್ಯ ಶ್ರೀ ಅವರಿಬ್ಬರಿಗೂ 2 ಮಂತ್ರಗಳನ್ನು ನೀಡಿದರು. ಉಪವಾಸ ಮಾಡುವಾಗ ನೀವು ಈ ಮಂತ್ರಗಳನ್ನು ವಿಶೇಷ ರೀತಿಯಲ್ಲಿ ಧ್ಯಾನಿಸಬೇಕು ಎಂದು ತಿಳಿಸಿದರು. ಇಬ್ಬರು ಮುನಿಗಳು ಉಪವಾಸ ಮಾಡಿ ಮಂತ್ರಗಳನ್ನು ಧ್ಯಾನಿಸಿದರು. ಇದನ್ನು ಮಾಡಿದ ನಂತರ ಏನಾಯಿತು ಎಂದು ನಿಮಗೆ ಗೊತ್ತೇ? ಪುಷ್ಪದಂತ ಮತ್ತು ಭೂತಬಲಿ ಎದುರು ಇಬ್ಬರು ದೇವತೆಗಳು ಪ್ರತ್ಯಕ್ಷರಾದರು. ಒಬ್ಬ ದೇವಿಯ ಹಲ್ಲುಗಳು ಹೊರಕ್ಕೆ ಚಾಚಿಕೊಂಡಿತ್ತು ಮತ್ತು ಎರಡನೇ ದೇವಿಗೆ ಒಂದೇ ಕಣ್ಣು ಇತ್ತು. ದೇವತೆಗಳು ಎಂದಿಗೂ ಅಪೂರ್ಣವಾಗಿರಲು ಸಾಧ್ಯವಿಲ್ಲ. ಈ ಮಂತ್ರವನ್ನು ಧ್ಯಾನಿಸಿದ ನಂತರ ಈ ರೀತಿಯ ದೇವತೆಗಳು ಹೇಗೆ ಕಾಣಿಸಿಕೊಂಡರು ಎಂದು ಇಬ್ಬರು ಮುನಿಗಳು ಚಿಂತಿಸಿದರು. ಅವರು ಎಚ್ಚರಿಕೆಯಿಂದ ಮಂತ್ರಗಳನ್ನು ನೋಡಿದಾಗ ಆಚಾರ್ಯ ಧರಸೇನರು ಅವರಿಬ್ಬರಿಗೂ ಅಪೂರ್ಣ ಮಂತ್ರಗಳನ್ನು ನೀಡಿದ್ದರು. ಪುಷ್ಪದಂತನಿಗೆ ನೀಡಿದ್ದ ಮಂತ್ರದಲ್ಲಿ ಒಂದು ಪದ ಕಡಿಮೆ ಇತ್ತು ಮತ್ತು ಭೂತಬಲಿಗೆ ನೀಡಿದ್ದ ಮಂತ್ರದಲ್ಲಿ ಒಂದು ಪದ ಹೆಚ್ಚಾಗಿತ್ತು. ಇದನ್ನು ಅರಿತು ಇಬ್ಬರು ಮುನಿಗಳು ತಮ್ಮ ಮಂತ್ರಗಳನ್ನು ಸರಿಪಡಿಸಿದರು. ನಂತರ ಉಪವಾಸ ಮಾಡಿ ಮಂತ್ರಗಳನ್ನು ಧ್ಯಾನಿಸಿದರು. ಮತ್ತೆ ಇಬ್ಬರು ದೇವತೆಗಳು ಪ್ರತ್ಯಕ್ಷರಾದರು. ಹಾಗಾದರೆ ಈ ಬಾರಿ ಆ ಇಬ್ಬರು ದೇವತೆಗಳು ಹೇಗಿದ್ದರು? ಅವರಿಬ್ಬರು ತಮ್ಮ ಅತ್ಯಂತ ಸುಂದರವಾದ ರೂಪಗಳಲ್ಲಿದ್ದರು. ಪುಷ್ಪದಂತ ಮತ್ತು ಭೂತಬಲಿ ಆಚಾರ್ಯರಿಗೆ ನಡೆದ ವಿಷಯವನ್ನು ತಿಳಿಸಿದರು. ಇದನ್ನು ಕೇಳಿದ ಆಚಾರ್ಯ ಧರಸೇನರು ತುಂಬ ಸಂತೋಷಪಟ್ಟರು. ಅವರು ತಮ್ಮ ಎಲ್ಲ ಜ್ಞಾನವನ್ನು ಇಬ್ಬರು ಮುನಿಗಳಿಗೆ ನೀಡಿದರು. ಆ ಇಬ್ಬರು ಬುದ್ಧಿವಂತ ಮತ್ತು ಸಮರ್ಥ ಮುನಿಗಳು ತಾಡಪತ್ರದ ಮೇಲೆ ಬರೆಯಲು ಪ್ರಾರಂಭಿಸಿದರು. ಅವರ ಬರಹಗಳನ್ನು ಜ್ಯೇಷ್ಠ ಶುಕ್ಲ ಪಂಚಮಿ ದಿನದಂದು ಪೂರ್ಣಗೊಳಿಸಿದರು. ಈ ದಿನವನ್ನು ಶ್ರುತ ಪಂಚಮಿ ಎಂದು ಕರೆಯಲಾಯಿತು. ಶ್ರುತ ಎಂದರೆ ಮಹಾವೀರ ಸ್ವಾಮಿ ಹೇಳಿದ ವಾಣಿ ಮತ್ತು ಪಂಚಮಿ ಎಂದರೆ ಜ್ಯೇಷ್ಠ ಶುಕ್ಲ ಪಕ್ಷದ 5ನೆಯ ದಿನ. ಈ ಜೈನ ಸಿದ್ಧಾಂತವನ್ನು ಪ್ರಾಕೃತ ಭಾಷೆಯಲ್ಲಿ ಸಂಕಲಿಸಿ ದಾಖಲಿಸಿದೆ ಮತ್ತು ಅವುಗಳನ್ನು ಷಟ್ಖಂಡಾಗಮ ಎಂದು ಕರೆದರು. ಷಟ್ಖಂಡಾಗಮವನ್ನು ಧವಳ, ಜಯಧವಳ ಮತ್ತು ಮಹಾಧವಳ ಎಂದು ವಿಂಗಡಿಸಲಾಗಿದೆ. ಮಕ್ಕಳೇ, ಭೂತಬಲಿ ಮತ್ತು ಪುಷ್ಪದಂತ ಮುನಿರಾಜರು ಜ್ಞಾನವನ್ನು ದಾಖಲಿಸಿದ್ದರಿಂದ ನಾವು ಸಾಕಷ್ಟು ವಿಷಯ ತಿಳಿದುಕೊಳ್ಳಲು ಸುಲಭವಾಯಿತು. ಈ ವಿಷಯಗಳನ್ನು ನಾವು ಕಲಿತು ಪ್ರಮುಖ ಅಂಶಗಳನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಮತ್ತೊಬ್ಬರಿಗೆ ತಿಳಿಸೋಣ ಬನ್ನಿ. ಜೈ ಜಿನೇಂದ್ರ. ರತ್ನತ್ರಯದ ವೀಕ್ಷಕರಿಗೆಲ್ಲ ವಂದನೆಗಳು. नृपतिवर सिद्धार्थ तनयः अजन्मापि श्रीमान् विगत भवरागो धृतगतिः महावीर स्वामी नयन पथगामी भव
भवतु नः कथाम्रं यच्चक्षु कमलयुगलं स्पन्दरहितं जनाङ्कोपापायं प्रकटयति वाभ्यन्तरमपि स्फुटं मूर्तिर्यस्य प्रशमितमयी वातिविमला महावीर स्वामी नयनपथगामी भवतु नः. ಇವತ್ತು ರಾಜರಾಜೇಶ್ವರಿ ನಗರದಲ್ಲಿ ತಾವೆಲ್ಲ ಮಹಾವೀರರ ಜನ್ಮ ಕಲ್ಯಾಣವನ್ನು ಆಚರಿಸ್ತಾ ಇದ್ದೀರಾ. ಮುಖ್ಯವಾಗಿ ಇವತ್ತು ಇಂತಹ ಒಂದು ಸುಂದರವಾದ ವಸತಿಯನ್ನ ಇಲ್ಲಿ ನಿರ್ಮಿಸಿದಂತಹ ಜಯಲೀಲಾ ಅಮ್ಮವರು, ಇಲ್ಲಿ ಈ ಒಂದು ಬಸ್ತಿ ಇರೋದ್ರಿಂದನೇ ಎಲ್ಲರೂ ಸೇರೋದಕ್ಕೆ ಅನುಕೂಲ ಆಗಿದೆ. ಆದ್ರಿಂದ ಅವರಿಗೆ ಕೂಡ ನಾನು ವಂದಿಸ್ತಾ ಇದ್ದೇನೆ. ಯಾಕೆ ಭಕ್ತಿ ಮಾಡ್ತೀವಿ ಅಂತಂದ್ರೆ ನಿರಂತರವಾಗಿ ನಮ್ಮ ಕಷಾಯ ಮಂದತೆಗೋಸ್ಕರನೇ ನಾವು ಮಾಡೋದು. ಆದ್ರೆ ನಾವು ಏನ್ ಮಾಡ್ತಾ ಇದೀವಿ, ಭಗವಂತನ ಹತ್ರ ಯಾವಾಗ ಬರ್ತಿದೀವಿ ಅಂತಂದ್ರೆ ನಮಗೆ ಕಷ್ಟ ಬಂದಾಗ. ನಾವು ಚೆನ್ನಾಗಿರುವಾಗ ಎಲ್ಲೋ ಮಾಲು ಸಿನಿಮಾ ಹಂಗೆ ಸುತ್ಕೊಂಡು ಇರ್ತೀವಿ. ಕಷ್ಟ ಬಂದಾಗ ನಮಗೆ ಭಗವಂತ ಆ ಪೂಜೆ ಮಾಡಿಸಿ, ಈ ಆರಾಧನೆ ಮಾಡಿಸಿ ಎಲ್ಲ ಜ್ಞಾಪಕ ಬಂದ್ಬಿಡುತ್ತೆ ನಮಗೆ. ಆದ್ರೆ ಸಂತ ಕಬೀರ ಒಂದು ಸುಂದರವಾದ ಮಾತನ್ನ ಹೇಳಿದ್ದಾನೆ. ದುಃಖಮೇ ಸುಮಿರನ್ ಸಬ್ ಕರೆ, ಸುಖಮೇ ಕರೆ ನ ಕೋಯ್, ಸೋ ಸುಖಮೇ ಸುಮಿರನ್ ಕರೆ ತೋ ದುಃಖ ಕಾಹೆ ಕೋ ಹೋಯ್ ಅಂತ ಬಹಳ ಸುಂದರವಾದ ಮಾತನ್ನ ಸಂತ ಕಬೀರ ಹೇಳಿದ್ದಾನೆ. ಎಲ್ಲರೂ ದುಃಖದಲ್ಲಿರುವಾಗ ಭಗವಂತನ ಬಳಿ ಓಡೋಡಿ ಬರ್ತೀರಾ. ಸುಖದಲ್ಲಿ ಯಾರನ್ನು ಈ ಕಡೆ ದಿಕ್ಕಲ್ಲಿ ತಲೆ ಹಾಕಿನೂ ಮಲಗಲ್ಲ. ಆದ್ರೆ ರಾಜೇಶ್ವರಿ ನಗರದವ್ರು ಹಂಗಿಲ್ಲ ಅಂತ ಅನ್ಕೊಳ್ತೀನಿ. ಆದ್ರಿಂದ ಅವ್ರು ಹೇಳ್ತಾ ಇರೋದೇನಂದ್ರೆ, ನೀನ್ ಯಾವಾಗ್ಲೂ ಭಗವದ್ ಭಕ್ತಿಯನ್ನ ಮಾಡ್ತಾ ಇದ್ರೆ ದುಃಖ ಕಾಹೇಕೋ ಹೋಯ್, ನಿನಗೆ ದುಃಖನೇ ಬರೋದಿಲ್ವಲ್ಲಪ್ಪ. ಆದ್ರಿಂದ ನಾವು ಯಾವಾಗ್ಲೂ ಭಗವಂತರು ಹೇಳಿದ್ದು ಅದೇ. ಮಹಾವೀರ ಸ್ವಾಮಿ ಆಯ್ತು, ನಮ್ 24 ತೀರ್ಥಂಕರರು ಅದನ್ನೇ ಹೇಳಿದ್ದು. ಅವ್ರೇನ್ ಹೇಳ್ಕೊಟ್ರು ನಮ್ಗೆ? ಆರ್ಟ್ ಆಫ್ ಲಿವಿಂಗ್ ಒಂದು, LIVING, ಆರ್ಟ್ ಆಫ್ ಲಿವಿಂಗ್ LEAVING. ಇಲ್ಲಿರುವಾಗ ನೀನು ಹೇಗೆ ಸುಂದರವಾಗಿ ಬದುಕಬೇಕು ಮತ್ತು ಇಲ್ಲಿಂದ ಹೋಗುವಾಗ ನೀನು ಯಾವ ಪ್ರಕಾರ ಹೋಗ್ಬೇಕು ಎಲ್ಲದನ್ನು ನಮ್ಮ ತೀರ್ಥಂಕರರು ಹೇಳ್ಕೊಟ್ಟಿದ್ದಾರೆ. ಬೇರೆ ಒಂದು ಜೀವಿಗೂ ಕೂಡ ನಮ್ಮಂತೆಯೇ ಆಸೆ ಆಕಾಂಕ್ಷೆಗಳು ಇದೆ ಅನ್ನುವಂತಹ ಒಂದು ಸಿಂಪಲ್ ತತ್ವವನ್ನ ನಾವು ತಿಳ್ಕೊಂಡ್ರೆ we will be more sensitive ಅಲ್ವಾ? ನಮ್ಮ ಸಂವೇದನಾ ಶಕ್ತಿ ಏನಿದೆ ಅದನ್ನು ನಾವು ಜಾಗೃತಗೊಳಿಸ್ಕೊಳ್ಬೇಕು ಅನ್ನೋದೇ ಈ ಮಹಾವೀರರ ಮೇನ್ ಸಂದೇಶ. ಅದೇ ಇರೋದು ಅಹಿಂಸಾ ಪರಮೋ ಧರ್ಮ. ಅವರು ನಮಗೆ ವಿಚಾರದಲ್ಲಿ ಅಹಿಂಸೆನೇ ಇರಬೇಕು, ನಮಗೆ ಆಚಾರದಲ್ಲಿ ಅಹಿಂಸೆ, ಅಪರಿಗ್ರಹ ಮತ್ತು ವಿಚಾರದಲ್ಲಿ ಅನೇಕಾಂತ ದೃಷ್ಟಿ. ಇದನ್ನೇ ಮಹಾವೀರರು ನಮಗೆ ಬೋಧಿಸಿದರು. ಆಗ ಏನಾಗುತ್ತೆ, ನಾವು ಆರೋಗ್ಯ ದೃಷ್ಟಿಯಿಂದನೂ ಅದು ಒಳ್ಳೆಯದು. ಮನೇಲಿದ್ರೆ ಏನೋ ಆತ್ಮಜ್ಞಾನ, ನಂಗೆ ಅದು ನೋವು ಇದು ನೋವು ಮತ್ತೊಂದು ಅದು ಮಾಡೋ ಬದಲು ನಾವು ಪೂಜೆ ಮಾಡೋದು ಬಹಳ ಒಳ್ಳೆಯದು. ನಾವು ಪೂಜೆ ಮಾಡಿದರೆ ನಮ್ಮ ದುಃಖದ ಬಗ್ಗೆನೇ ಚಿಂತಿಸ್ಕೊಂಡು ಆರ್ತಧ್ಯಾನವನ್ನು ಮಾಡ್ತಾ ಇದ್ರೆ ನಮ್ಮ ದೇಹದಲ್ಲಿ ಟಾಕ್ಸಿನ್ಸ್ ಪ್ರೊಡ್ಯೂಸ್ ಆಗಿ ನಮ್ಮ ರೋಗ ನಿರೋಧಕ ಶಕ್ತಿ, ಇಮ್ಯೂನ್ ಪವರ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಈ ದೃಷ್ಟಿಯಿಂದನೂ ಕೂಡ ನಾವು ಪೂಜಾದಿಗಳನ್ನ, ಸ್ವಾಧ್ಯಾಯ ನಮ್ದೆಲ್ಲ ಹೇಳ್ಬಿಟ್ಟಿದ್ದಾರೆ ಏನೇನ್ ಮಾಡ್ಬೇಕು ಅಂತ. ಆರ್ಟ್ ಆಫ್ ಲಿವಿಂಗ್ ಅಂದ್ರೆ ಶ್ರಾವಕರ ಕ್ಷತ್ರಿಯ, ದಟ್ ಇಸ್ ದ ಆರ್ಟ್. ದೇವ ಪೂಜಾ, ಗುರು ಪಸ್ತಿ, ಸ್ವಾಧ್ಯಾಯ, ಸಂಯಮ, ತಪ, ದಾನ, ಈ ತರನೇ ಬದುಕಪ್ಪ ಅಂತ. ದಟ್ ಈಸ್ ದ ಆರ್ಟ್ ಟು ಲಿವ್. ಬರೀ ಅಹಂಕಾರ ಅಂತ ಅಷ್ಟೇ ಅಲ್ಲ, ನಮ್ದು ಕ್ರೋಧ ಕಡಿಮೆ ಆಗ್ಬೇಕು, ಮೆದು ಆಗ್ಬೇಕು. ಅಂದ್ರೆ ನಮ್ ಕೋಪವೆಂಬುದು ಕೇಳು, ಪಾಪದ ನೆಲೆಗಟ್ಟು, ಕೋಪದೊಳು ನೇಣು ಹರಿದಂತೆ ನರಕಕ್ಕೆ ಕೋಪಿತ ನೀಡುವ ಸರ್ವಜ್ಞ. ಸರ್ವಜ್ಞನ ವಚನಗಳು ಕೂಡ ಬಹಳ ಚೆನ್ನಾಗಿದೆ. ಈ ಕೋಪದಲ್ಲಿ ನಾವು ಏನ್ ಮಾಡ್ತೀವಿ ಅಂತಾನೆ ಗೊತ್ತಾಗಲ್ಲ. ಕೋಪದಲ್ಲಿ ಮೂಗು ಕುಯ್ಕೊಂಡ್ರೆ ಮತ್ತೆ ಬರುತ್ತಾ ಅಂತ ಗಾದೆ ಇದೆ.
ಅದರಿಂದ ನಾವು ಮೆದುವಾಗಬೇಕು. ಅಷ್ಟು ಆಸೆಗಳು ತುಂಬಿಕೊಂಡಿದ್ದೇವೆ. ಪರಿಗ್ರಹ, ಅದಕ್ಕೆ ಮಹಾವೀರರು ಅಪರಿಗ್ರಹ ಬಹುವಾರತ್ವಂ ಪರಿಗ್ರಹತ್ವಂ ನರಕಸ್ಯಾವೇಶಃ ಅಂತ ಆಚಾರ್ಯರು ಹೇಳ್ಬಿಟ್ಟಿದ್ದಾರೆ. ನೀನು ಎಷ್ಟು ಮನೆ ಇದ್ರೂ ಇರೋದು ಒಂದೇ ಮನೇಲಿ ಇರೋದು. ನೀವು ಎಷ್ಟು ಇದ್ರೂ ತಿನ್ನಕ್ಕೆ ಜಾಸ್ತಿ ಚಿಂತೆ ಮಾಡ್ತಾ ಇದ್ರೆ ನಮ್ಗೆ ಹಸಿವೆನೂ ಕೂಡ ಆಗಲ್ಲ. ಮನೇಲಿ ಭಕ್ಷ್ಯ ಭೋಜನ ತುಂಬಿರುತ್ತೆ, ತಿನ್ನಕ್ಕಾಗಲ್ಲ. ಗ್ಯಾಸ್ಟ್ರೈಟಿಸ್ ಪ್ರಾಬ್ಲಮ್ಮು ಚಿಂತೆ ಮಾಡಿ ಮಾಡಿ. ಅದರಿಂದ ಇಷ್ಟೊಂದು ಪರಿಗ್ರಹ ಅಂದರೆ ವಸ್ತುಗಳ ಬಗ್ಗೆ ಅಂತನೂ ಅಲ್ಲ. ಇವನ್ ಕೀರ್ತಿ ಲಾಲಸೆ ನಮಗೆ ತುಂಬ ಇರುತ್ತಂತೆ. ಮನ್ನಣೆ, ಎಲ್ಲರೂ ನನ್ನನ್ನು ಗೌರವಿಸ್ಬೇಕು ಅನ್ನುವಂತಹ ಇದು ಭಾಳ ಡೇಂಜರಸ್. ಮಂಕುತಿಮ್ಮನ್ ಒಂದು ಕಗ್ಗ ಹೇಳ್ತೀನಿ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹವಿದೆಲ್ಲಕ್ಕಿಂತ ತೀಕ್ಷ್ಣತಮ, ಹಿಂಡುವುದು ಆತ್ಮನನೇ ಮಂಕುತಿಮ್ಮ ಅಂತ ಇದು ಡಿ.ವಿ.ಜಿ. ಅವ್ರು ಹೇಳಿದ್ದಾರೆ. ನಾವು ಫಸ್ಟ್ ಎಲ್ಲರಿಗೂ ಹಸಿವು ಶಮನ ಆಗಬೇಕು, ನಮಗೆ ಊಟ ಬೇಕೇ ಬೇಕು. ಆದರೆ ಇದರ ಆತುರಕ್ಕಿಂತ ಚಿನ್ನದ ಆತುರ. ಕೆಲವ್ರಿಗೆ ನಮ್ಮ ಮನೇಲಿ ಏನು ತಿಂತೀವಿ ಏನು ಗೊತ್ತಾಗುತ್ತೆ. ಹೊರಗಡೆ ಹೋದಾಗ ಎಲ್ಲ ಜ್ಯುವೆಲ್ರಿ ಎಲ್ಲ ಹಾಕ್ಕೊಂಡು 4 ಜನ ಕಾಣೋ ಹಾಗೆ ನಾವಿರಬೇಕು. ನಾವು ಅದರಿಂದ ಹೊಟ್ಟೆ ಬಟ್ಟೆ ಉಳಿಸಿ ಆದರೂ ಚಿನ್ನ ತಗೊಳ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು. ಈ ಆಸ್ತಿ ಪಾಸ್ತಿ, ಅಪ್ಪ ಎಷ್ಟು ಶ್ರೀಮಂತ ಇರ್ತಾನೆ, ಯಾರನ್ನಾದ್ರೂ ಹುಡುಗಿ ಪ್ರೇಮಿಸ್ಬಿಟ್ರೆ ಗಂಡು ಹೆಣ್ಣೊಲವು, ಇದು ಇಟ್ಸ್ ವೆರಿ ಡೇಂಜರಸ್. ಇವಾಗ ಏನಂದ್ರೆ ಆ ಪ್ರೀತಿ ಮುಂದೆ ಅವ್ರಿಗೆ ಜಗತ್ತೇ ತೃಣ ಸಮಾನ ಆಗೋಗಿರುತ್ತೆ. ಮನೆ, ಆಸ್ತಿ ಪಾಸ್ತಿ, ಅಪ್ಪ ಅಮ್ಮ ಎಲ್ಲರೂ ಬಿಟ್ಟು ಓಡೋಗ್ಬಿಡ್ತಾರೆ. ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣೊಲವು, ಮನ್ನಣೆಯ ದಾಹವಿದೆಲ್ಲಕ್ಕಿಂತ ತೀಕ್ಷ್ಣತಮ. ನೋಡಿ ಏನು ಹೇಳ್ತಾರೆ, ಮನ್ನಣೆ. ನಮಗೆ ಯಾರಾದರೂ ಒಂದು ಸ್ವಲ್ಪ ಗೌರವ ಕೊಟ್ಟಿಲ್ಲ ಅಂದರೆ ಹೆಂಗೆಂಗೋ ಆಗ್ತಾ ಇರುತ್ತೆ ನಮಗೆ. ಮನ್ನಣೆಯ ದಾಹ ಇದೆಲ್ಲಕ್ಕಿಂತ ತೀಕ್ಷ್ಣತಮ, ಹಿಂಡುವುದು ಆತ್ಮನನ್ನೇ ಮಂಕುತಿಮ್ಮ. ಇದು ನಮ್ಮ ಆತ್ಮನನ್ನ ಕಷಿಸುತ್ತೆ. ಏಕೆಂದರೆ ಬರೀ ಅಹಂಕಾರ ಅಷ್ಟೇ ಅಲ್ಲ, ನಾವು ಬೇಜಾರು ಮಾಡ್ಕೋತೀವಲ್ಲ ಅದು ಕಷಾಯನೇ. ನಾವು ಎಲ್ಲವನ್ನ ಸಮಭಾವದಿಂದ ಯಾವಾಗ ನೋಡ್ತೀವೋ ಆವಾಗ ನಾವು ಶಾಂತಿಯಿಂದ ಇರ್ತೀವಿ. ಅದರಿಂದ ಇದು ಕೂಡ ಕೀರ್ತಿಯ ದಾಹ ಕೂಡ ನಮಗೆ ಇರಬಾರ್ದು. ಸಂಘ ಸಂಸ್ಥೆಗಳಲ್ಲಿ ಅಧಿಕಾರಕ್ಕಾಗಿ ಕೋರ್ಟ್ ಕಚೇರಿ ಹೋಗ್ಬೇಕಾಗಿದೆ. ಸ್ತ್ರೀಯರಿಗೆ ನಾವು ಹೇಳ್ತೀವಿ ಈಗ ಸ್ತ್ರೀ ಸಮಾನತೆ, ಸ್ತ್ರೀ ಸ್ವಾತಂತ್ರ್ಯ, ಸ್ತ್ರೀ ವಿಮೋಚನೆ, ಸ್ತ್ರೀ ಮೀಸಲಾತಿ ಇದೆಲ್ಲ ನಾವು ಮಾತಾಡ್ತಾ ಇದ್ದೀವಿ. ಆದರೆ ಮಹಾವೀರರು ಸ್ತ್ರೀಗೆ ಶಿಕ್ಷಣ ಕೊಡೋದ್ರಿಂದ ಸಮಾಜಕ್ಕೆ ಏನು ಒಳ್ಳೇದಾಗುತ್ತೆ ಅಂತ ಅವಾಗಲೇ ಅವ್ರಿಗೆ ಗೊತ್ತಿತ್ತು. ಅವರ ಸಮವಸರಣದಲ್ಲಿ ಜೈನ ಆರ್ಯಕೇಯರ ಸಂಖ್ಯೆನೇ ಜಾಸ್ತಿ ಇತ್ತು ಪುರುಷರಿಗಿಂತ. ಸೊ ಹೆಚ್ಚಿಗೆ ಏನಿಲ್ಲ, 2623 ವರ್ಷಗಳ ಹಿಂದಿನ ಇದು ಇತಿಹಾಸ, ಹೌದಾ? ಅವಾಗಲೇ ಅವ್ರಿಗೆ ಗೊತ್ತಿತ್ತು. ಇವನ್ ಪರಿಸರ ಕಾಳಜಿ ಅವ್ರಿಗೆ ಎಷ್ಟಿತ್ತು. ಪರಸ್ಪರೋಪಗ್ರಹೋ ಜೀವಾಣ, ಎಂತ ಒಳ್ಳೆ ಮಾತ್ರ ಹೇಳಿದ್ರು. ಪ್ರತಿಯೊಂದು ಜೀವಿಯು ಇನ್ನೊಂದ್ರ ಮೇಲೆ ಅವಲಂಬಿತವಾಗಿಯೇ ಇರುತ್ತೆ. ಇವತ್ತು ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ನಾನು ವಂದನೆಗಳನ್ನು ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸರಿ.
ಈಗ ನಮ್ಮ ಸಿಸ್ಟ್ರ್ ಕೂಡಗೂ ಅವ್ರಿಗೂ ಕೂಡ ಆಗಿರಲಿಲ್ಲ ಆದಂಥ ಅನುಭವ ಅಂತಂದು ಹೇಳಿದ್ರೆ, ನಮ್ಮ ಸಿಸ್ಟರ್ ರೂಪ ಅಂತಂದೇಳಿ ಸುಮಾರು 5 ವರ್ಷ ಆಗಿತ್ತು ಮ್ಯಾರೇಜ್ ಆಗಿ, ಅವ್ರಿಗೂ ಮಕ್ಕಳಾಗಿರಲಿಲ್ಲ. ಅವರು ಕ್ಷೇತ್ರಕ್ಕೆ ಭೇಟಿ ನೀಡಿದಾಗಿಂದ ಈಗಾಗಲೇ ಅವರು 6 ತಿಂಗಳು 6 ಮಂತ್ಸ್ ಅವರು ಪ್ರೆಗ್ನೆಂಟ್ ಇದ್ದಾರೆ. ಅದು ನನಗೆ ಸ್ವತಃ ಆದಂಥ ಅನುಭವ ಬೇರೆದವ್ರಿಗಿಂತ. ಹಾಗೆ ಈ ಒಂದು ಕ್ಷೇತ್ರದ ಮೂಲ ನಾಯಕಿ ಹಾಗೂ ಪಟ್ಟದ ದೇವತೆ ಮಹಾಮಾತೆ ಆಮ್ರ ಪುಷ್ಪಾಣಿನಿ ಅಮ್ಮನವರು ಇಲ್ಲಿ ಮಂಗಲ ಕಾರ್ಯಗಳಿಗೆ ಅಂಥೇಳಿ ತುಂಬ ಜನ ಬಂದು ಇಲ್ಲಿ ಪ್ರಾಪ್ತಿ ಮಾಡ್ಕೋತಾರೆ. ಇಲ್ಲಿ ಮದುವೆ ಮಕ್ಕಳಿಗೆ ಅಂಥೇಳಿ ಸಂಸಾರದ ಅನೇಕ ಒಂದು ಸಮಸ್ಯೆಗಳಿಗೆ ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಎಲ್ಲರಿಗೂ ಅನೇಕ ವಿಷಯಗಳು ಎಲ್ಲ ಸಿದ್ಧಿಯಾಗಿರ್ತದೆ. ಅದು ಒಂದು ಮಹಾಮಾತೆಯ ಒಂದು ವಿಶೇಷವಾಗಿರ್ತದೆ. ಸ್ವಾದಿ ಮಠದ ಬಗ್ಗೆ ಮತ್ತೊಂದು ಇತಿಹಾಸವಿದೆ. ಅದೇನೆಂದರೆ, ಅಂದು ಶ್ರೀಮಠವು ಆಚಾರ್ಯ ಅಕಲಂಕರ ಕಾಲದಲ್ಲಿ 4 ದಿಕ್ಕುಗಳಲ್ಲಿಯೂ ಹೆಬ್ಬಾಗಿಲುಗಳಿಂದ ಕೂಡಿತ್ತು. ಅಷ್ಟ ದಿಕ್ಕುಗಳಿಗೂ ಧರ್ಮ ಪ್ರಭಾವನೆಯ ಸುಗಂಧ ಪಸರಿಸಿತ್ತು ಎಂದು ಹೇಳಲಾಗುತ್ತದೆ. ನಂತರ ಕಾಲಕ್ರಮೇಣ ಶ್ರೀಮಠ ಶಿಥಿಲಗೊಂಡು ನೈಋತ್ಯ ಭಾಗದಲ್ಲಿ ಮಾತ್ರ ಉಳಿದುಕೊಂಡಿದೆ ಎಂದು ಇತಿಹಾಸ ಹೇಳುತ್ತದೆ. ಈಗಿನ ಶ್ರೀಗಳಿಂದ ಮೊದಲಿನಂತೆ 8 ದಿಕ್ಕುಗಳಲ್ಲಿಯೂ ಮಠವನ್ನು ಪುನರ್ನಿರ್ಮಾಣ ಮಾಡುವ ಪ್ರಯತ್ನ ನಡೆಯುತ್ತಿದೆ. ಅದಕ್ಕೆ ಪೂರ್ವವೆಂಬಂತೆ ಅಂದು ಮಠದ ಪೂರ್ವ ಭಾಗದಲ್ಲಿ ಗಜಶಾಲೆಯಿತ್ತು. ಹಾಗೆಯೇ ಪೂರ್ವ ದಿಕ್ಕಿನಲ್ಲಿ ಉನ್ನತವಾದ ಬೃಹತ್ ದ್ವಾರವೊಂದು ಇದ್ದುದಾಗಿಯೂ ಅದರ ಗಾತ್ರದಿಂದ ಗಜದ್ವಾರ ಎಂದು ಕರೆಯಲ್ಪಡುತ್ತಿತ್ತು ಎಂದು ತಿಳಿದುಬರುತ್ತದೆ. ಆ ಗಜದ್ವಾರದಿಂದ ಮಠದ ಉತ್ಸವಗಳಿಗೆ ಆನೆಗಳು ಆ ಗಜದ್ವಾರದಿಂದ ಬರುತ್ತಿದ್ದವು ಮತ್ತು ಆ ಆನೆಗಳಿಗೆ ಬಂಗಾರದ ಅಲಂಕಾರ ಮಾಡುತ್ತಿದ್ದರು. ಮತ್ತೆ ಆನೆಗಳು ನೀರು ಕುಡಿಯಲು ದೊಡ್ಡ ದೊಡ್ಡ ತೊಟ್ಟಿಗಳನ್ನು ಮಾಡುತ್ತಿದ್ದರು ಎಂದು ಉಲ್ಲೇಖಗಳು ತಿಳಿಸುತ್ತವೆ. ಇಂದಿಗೂ ಸಾಕ್ಷಿಯಾಗಿ ಇಲ್ಲಿ ಆನೆಗಳು ನೀರು ಕುಡಿಯಲು ಬಳಸುವ ಕಲ್ಲಿನ ದೋಣೆಗಳನ್ನು ಕಾಣಬಹುದು. ಈ ಬಸದಿಯಲ್ಲಿ ಪ್ರತಿ ಮಂಗಳವಾರ ಶ್ರೀ ಆಮ್ರ ಕೂಷ್ಮಾಂಡಿನಿ ಅಮ್ಮನವರ ಪಲ್ಲಕ್ಕಿ ಉತ್ಸವ ಜರುಗುತ್ತದೆ. ಆದಿನಾಥ ದೇವಾಲಯ ಮಠದಿಂದ ಕಣ್ಣಳತೆಯ ದೂರದಲ್ಲಿಯೇ ಕಾಣುತ್ತದೆ. ಮುತ್ತಿನ ಕೆರೆಯ ದಡದಲ್ಲಿ ಉನ್ನತ ಸ್ಥಾನದಲ್ಲಿ ಸ್ಥಾಪಿತವಾಗಿರುವ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರರ ಮೂರ್ತಿಯು ತನ್ನ ಸೌಂದರ್ಯ, ಸೂಕ್ಷ್ಮ ಕೆತ್ತನೆಗಳಿಂದ ಮತ್ತು ಭಕ್ತಿ ಭಾವಗಳ ಪ್ರತಿಫಲದಿಂದ ಬಂದ ಭಕ್ತರ ಕಣ್ಮನ ತಣಿಸುತ್ತಾ ದಿಗಂಬರತ್ವದ ಸೌಂದರ್ಯ ಸತ್ಯವನ್ನು ಜಗತ್ತಿಗೆ ಸಾರುತ್ತಾ ನಿಂತಿದೆ. ಇಲ್ಲಿ ಶ್ರೀ 1008 ಭಗವಾನ್ ಆದಿನಾಥ ತೀರ್ಥಂಕರರ ಅಭಿಷೇಕದ ಜಲ, ಗಂಧಾಭಿಷೇಕದ ಜಲ ಅಂದರೆ ಗಂಧೋದಕ ಧಾರಣೆ ಮಾಡುವುದರಿಂದ ಮಾನಸಿಕ ಶಾಂತಿ, ಸರ್ವರೋಗಗಳನ್ನು ಎದುರಿಸುವ ರೋಗ ನಿರೋಧಕ ಶಕ್ತಿ ಹೆಚ್ಚಿಸುತ್ತದೆ. 16ನೇ ಶತಮಾನದಲ್ಲಿ ರಾಣಿ ಬೈರಾದೇವಿಯ ಪತಿ ಒಂದು ರೀತಿಯ ಚರ್ಮವ್ಯಾಧಿಗೆ ತುತ್ತಾದಾಗ ರಾಣಿ ಬೈರಾದೇವಿ ಶ್ರೀ ಆದಿನಾಥ ಜಿನಮಂದಿರಕ್ಕೆ ಬಂದು ಶ್ರೀ ಜಿನೇಂದ್ರ ದೇವನ ಸನ್ನಿಧಿಯಲ್ಲಿ ಪ್ರಾರ್ಥಿಸಿ ಸಂಕಲ್ಪ ಮಾಡುತ್ತಾರೆ. ಗಂಧೋದಕವನ್ನು ರಾಜನಿಗೆ ಹಾಕಿದಾಗ ಚರ್ಮವ್ಯಾಧಿ ನಿವಾರಣೆಯಾಗುತ್ತದೆ. ಅದರ ನೆನಪಿಗಾಗಿ ಮತ್ತು ಸರ್ವರೋಗ ವಿಷಾಪಹಾರಕ ಸ್ವಾಮಿ ಎಂದು ಆಗಲೇ ಭಗವಾನ್ ಆದಿನಾಥ ತೀರ್ಥಂಕರರ ಮೂರ್ತಿಯ ಪ್ರಚಾರ ಆಗಿತ್ತು. ಇದರ ಸದುಪಯೋಗ ಎಲ್ಲರಿಗೂ ಆಗಲಿ. ತಲೆತಲಾಂತರದ ಪ್ರಜೆಗಳು ಭಗವಾನ್ ಆದಿನಾಥ ತೀರ್ಥಂಕರರ ಸ್ವಾಮಿಗೆ ಅಭಿಷೇಕ ಮಾಡಿಸಿ ಅಭಿಷೇಕದ ಜಲ ಅಥವಾ ಗಂಧೋದಕ ಪಡೆಯಲಿ ಎಂಬ ಸದುದ್ದೇಶದಿಂದ ಮಹಾರಾಣಿ ಬೈರಾದೇವಿ ಆಗಿನ ಗುರುಗಳ ಅನುಮತಿ ಪಡೆದು ಶ್ರೀಮಠದ ಜಾಗದಲ್ಲಿ
ವಿಶೇಷವಾಗಿ ಭೂಮಿಯ ಎಲ್ಲ ಶಕ್ತಿ ಮತ್ತು ಗಾಳಿ ಬೆಳಕು ಎಲ್ಲವೂ ಸಮ್ಮಿಲನ ಹೊಂದುವ ಸ್ಥಳದಲ್ಲಿ ಕೆರೆಯೊಂದನ್ನು ನಿರ್ಮಿಸಿದಳು. ಶ್ರೀ ಜಿನ ಭಗವಂತನ ಗಂಧೋದಕವನ್ನು ಅಂದಿನ ಗುರುಗಳ ಆದೇಶದಂತೆ ಪ್ರತಿದಿನವೂ ತನ್ನ ಪತಿಗೆ ಹಾಕಲು ಹೇಳಿದಾಗ ಮಹಾರಾಣಿ ಬೈರಾದೇವಿಯ ಪತಿಯ ರೋಗ ಸಂಪೂರ್ಣ ವಾಸಿಯಾಗಿ ಆತ ಸ್ವರ್ಣಪ್ರಭ ಸಮಾನ ದೇಹಕಾಂತಿಯನ್ನು ಹೊಂದುತ್ತಾನೆ. ಶ್ರೀ ಸ್ವಾಮಿಯ ದಯೆಯಿಂದ ಆತನ ವ್ಯಾಧಿ ಗುಣವಾದುದನ್ನು ಕಂಡು ರಾಣಿಯು ಹರಕೆಯನ್ನು ಈಡೇರಿಸಲು ಮುಂದಾಗುತ್ತಾಳೆ. ಅಂದಿನಿಂದ ಇಂದಿನವರೆಗೂ ಸಾವಿರಾರು ಜನರಿಗೆ ಅನೇಕ ವ್ಯಾಧಿಗಳಿಂದ ಮುಕ್ತಿ ದೊರಕಿದೆ. ಆದಿನಾಥ ಸ್ವಾಮಿಯವರನ್ನು ಆಚಾರ್ಯ ಅಕಲಂಕರಾದಿಯಾಗಿ ಎಲ್ಲ ವಿದ್ಯಾವಂತರು, ಶ್ರೇಷ್ಠರು, ಪಂಡಿತರು ಪೂಜಿಸುವುದರ ಶುಭ ಪರಿಣಾಮವಾಗಿ ಇಂದಿಗೂ ಅನೇಕರಿಗೆ ಒಳಿತಾಗಿದೆ. ಭಗವಾನ್ ಆದಿನಾಥರ ಗಂಧೋದಕವನ್ನು ಇಂದಿಗೂ ಭಕ್ತರು ಬಂದಾಗ ತಮ್ಮ ಮನೆಗೆ ತೆಗೆದುಕೊಂಡು ಹೋಗುವುದನ್ನು ನಾವು ಕಾಣಬಹುದಾಗಿದೆ. ಒಂದು 1008 ಭಗವಾನ್ ಶ್ರೀ ಆದಿನಾಥ ತೀರ್ಥಂಕರರ ಮುತ್ತಿನ ಕೆರೆ. ಶ್ರೀ ಆದಿನಾಥ ಸ್ವಾಮಿಯ ಗಂಧೋದಕದ ಪ್ರಭಾವದಿಂದ ರಾಣಿ ಬೈರಾದೇವಿ ಗಂಡನ ಚರ್ಮವ್ಯಾಧಿ ಗುಣವಾದುದರಿಂದ ಈ ಕೆರೆಯನ್ನು ಕಟ್ಟಿಸಲು ರಾಣಿ ಬೈರದೇವಿ ಮುಂದಾಗುತ್ತಾಳೆ. ಆಕೆಯ ಉದ್ದೇಶ ಏನಾಗಿತ್ತೆಂದರೆ ಸರ್ವರೋಗ ವಿಷಾಪಹಾರ ಸ್ವಾಮಿಯಾದ ಸ್ವಾದಿ ಶ್ರೀ ಭಗವಾನ್ ಆದಿನಾಥ ಸ್ವಾಮಿಯ ಕೀರ್ತಿ ಜಗತ್ತಿನೆಲ್ಲೆಡೆ ಶಾಶ್ವತವಾಗಿ ಉಳಿಯಲೆಂದು ರಾಣಿಯು ಅಂದಿನ ಗುರುಗಳ ಅನುಮತಿ ಪಡೆದು ಭಗವಾನ್ ಆದಿನಾಥ ಸ್ವಾಮಿಯ ಬಸದಿಯ ಮುಂಭಾಗದ ವಿಶಾಲವಾದ ಜಾಗದಲ್ಲಿ ಸ್ವಾಮಿಯ ಪ್ರಭಾವದಿಂದ ವಾಸ್ತು, ವಾಯು, ಮೇಘ, ಅಗ್ನಿ, ನಾಗ, ಭೂಮಿ ಮತ್ತು ಸೂರ್ಯ ಹೆಚ್ಚು ಪ್ರಭಾವ ಹೊಂದಿರುವ ಜಾಗದಲ್ಲಿ ಗುರು ಹಿರಿಯರ ಆಶೀರ್ವಾದ ಪಡೆದು ಉನ್ನತವಾದ ಸುಂದರವಾದ ಕೆರೆ ನಿರ್ಮಾಣವಾಯಿತು. ನಂತರ ಶುಭಲಗ್ನದಲ್ಲಿ ಸಮಸ್ತ ತೀರ್ಥದೇವತೆಗಳನ್ನು ಕೆರೆಗೆ ಆಹ್ವಾನಿಸಿ ಸ್ಥಾಪಿಸಲಾಯಿತು. ನಂತರ ಕೆರೆಯಲ್ಲಿ ಯಕ್ಷದೇವನ ಸ್ಥಾಪನೆಯಾಯಿತು.